ಏನ್ರಿ ಯಾತಕ್ಕೋಸ್ಕರ ಹಿಂಗ್ ಹೋಗಿ ಖಾಸಗಿ ನರ್ಸಿಂಗ್ ಹೋಮಿಗೆ ಬರಕ್ಕೆ ಹೇಳ್ತೀರಿ ಎಲ್ಲಾರ್ನು? ಎಲ್ಲ ಪೇಷಂಟ್ಸ್ಗಳನ್ನು ಖಾಸಗಿ ನರ್ಸಿಂಗ್ ಹೋಮಿಗೆ ಬಲ್ಲಿ ಅಂತೇಳಿ ಅಲ್ಲಿ ದುಡ್ಡಿಸ್ಕೊಂಡು ಟ್ರೀಟ್ಮೆಂಟ್ ಕೊಡೋದಾದ್ರೆ ಸರ್ಕಾರಿ ಆಸ್ಪತ್ರೆ ಹಾಕಬೇಕು. ಅವ್ರಿಗೆ ಏನ್ ಫೆಸಿಲಿಟೀಸ್ ಬೇಕು ಕೊಟ್ಟು ಆಮೇಲೆ ಏನ್ ಮಾಡ್ತಾರೆ ಗೊತ್ತಾ? ರಾತ್ರಿ ಹೊತ್ತು 5 ಗಂಟೆ ಆದ್ಮೇಲೆ ಎಲ್ಲಾ ಡಾಕ್ಟರ್ ಹೋಗ್ತಾರೆ. ಯಾರನ್ನಾರ ಒಬ್ರು ಅನಾಸ್ಲಿಸಿಯಾ ಡಾಕ್ಟರ್ನಲ್ಲಿ ಇಡ್ತಾರೆ. ಒಬ್ಬ ಅನಾಸ್ಲಿಸಿಯಾ ಡಾಕ್ಟ್ರು ಆಕ್ಸಿಡೆಂಟ್ ಆಗಿ ಬಂದ್ರೆ ಟ್ರೀಟ್ಮೆಂಟ್ ಕೊಡಕ್ಕಾಗತ್ತಾ? ಅವ್ರ ಕೈಲಿ ಒಬ್ಬ ಡಾಕ್ಟ್ರು ಟ್ರೀಟ್ಮೆಂಟ್ ಕೊಡಕ್ಕಾಗತ್ತಾ? ಸರ್ಕಾರಿ ಆಸ್ಪತ್ರೆಯಲ್ಲಿ ಶಿಫ್ಟ್ ನೈಟ್ ಅಂಡ್ ಡೇ ಬೆಳಿಗ್ಗೆ 4 ಜನ ಫೆಸಿಲಿಟೀಸ್ ಇದ್ರೆ ಸಾಯಂಕಾಲ 4 ಜನ ಫೆಸಿಲಿಟೀಸ್ ಇರಬೇಕು. ಆ ತರ ಮಾಡಿ ಸರ್ಕಾರಿ ಸೇವೆನ ಒದಗಿಸಿದ್ರೆ ನಿಜವಾಗ್ಲೂ ಉಳ್ಕತ್ತಾರೆ. ಖಾಸಗಿ ನರ್ಸಿಂಗ್ ಹೋಮ್ಗಳಿಗೆ ಹೋಗಿ ಇವತ್ತು ಅರ್ಧ ಜನ ಏನಾರ ಆರ್ಥಿಕ ಸಂಕಷ್ಟಕ್ಕೆ ಬಡವರು ಸಿಗಾಕೊಂಡಿದ್ರೆ ಈ ಆರೋಗ್ಯ ಇಲಾಖೆಯ ಖಾಸಗಿ ನರ್ಸಿಂಗ್ ಹೋಮ್ನಲ್ಲಿ ನಡೆಯತಕ್ಕಂಥ ಅವ್ಯವಸ್ಥೆ ಅಂತಲಾರ ಹೇಳೋಣ, ದುರಾಸೆ ಅಂತಲಾರ ಹೇಳೋಣ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.